ನಮಸ್ಕಾರ, ಶುಭೋದಯ ವಿದ್ಯಾರ್ಥಿಗಳೇ, ಶಿಕ್ಷಕರೇ ಹಾಗೂ ಶಾಲಾ ವ್ಯವಸ್ಥಾಪಕರೇ. ನಿಮ್ಮೆಲ್ಲರಿಗೂ ಇವತ್ತಿನ ಸೋಮವಾರದ ಈ ಸಮಯದ ಶುಭೋದಯಗಳು ಹಾಗೂ ನಮಸ್ಕಾರ. ಇವತ್ತಿನ ವಿದ್ಯಾಶಕ್ತಿ ವಿಭಾಗದ ವಿಜ್ಞಾನದ ತರಗತಿಗೆ ಪ್ರಿಯ ವಿದ್ಯಾರ್ಥಿಗಳೇ, ಹೋದ್ ಸಲ ನಮ್ಮ ಕ್ಲಾಸ್ನಲ್ಲಿ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಚಾಪ್ಟರ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಅದರದ್ದೇ ಮುಂದುವರೆದ ಭಾಗ ಕೃಷಿ ಪದ್ಧತಿಗಳ ಕಡೆಗೆ ಗಮನ ಹರಿಸೋಣ. ಈ ಸಮಯದಲ್ಲಿ ನಿಮ್ಮ ಜೊತೆ ಇರೋದು ನಾನು, ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಬೆಳೆಯ ಬೆಳೆಯ ಉತ್ಪಾದನೆ ಇದು ಕ್ಯಾಮ್ರಾ ಸ್ವಲ್ಪ ಸೊಟ್ಟಗಾಗಿ ಹೋಗಿರೋದ್ರಿಂದ ಹೀಗೆ ಕಾಣಿಸ್ತಾ ಇದೆ. ಸರಿ ಮಾಡ್ತೀನಿ ಒಂದು ನಿಮಿಷ. ಎಸ್, ಈಗ ಕ್ಲೀನ್ ಆಗಿ ಕಾಣ್ತಾ ಇದೆಯಾ ನಿಮ್ಗೆ? ಸರಿ, ಮತ್ತೊಮ್ಮೆ ಬರ್ದು ತೋರಿಸ್ತೀನಿ. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಸೊ ಈಗ ಹೋದ ಚಾಪ್ಟರ್ ಅಲ್ಲಿ ನಾವು ಬೆಳೆ ಅಂತ ಹೇಳಿದ್ರೆ ಏನು ಅಂತ ಕಲ್ತಿದ್ವಿ. ಏನು ಬೆಳೆ ಅಂತ ಹೇಳಿದ್ರೆ ಒಂದು ಕೃಷಿ ಭೂಮಿಯಲ್ಲಿ ನಾವು ಬೆಳೆಯುವಂತಹದ್ನ ಬೆಳೆ ಅಂತ ಕರಿತೀವಿ. ಅದರ ಉತ್ಪಾದನೆ, ಪ್ರೊಡಕ್ಷನ್ ಹೇಗ್ ಮಾಡ್ತೀವಿ ಮತ್ತು ಅದರ ಸಮರ್ಪಕ ನಿರ್ವಹಣೆ ಹೇಗ್ ಮಾಡ್ತೀವಿ ಅಂತ ಇವತ್ತಿನ ಚಾಪ್ಟರ್ ನಲ್ಲಿ ನಾವು ಕಲಿಯುತ್ತಾ ಹೋಗೋಣ. ಸೊ ಎಲ್ಲಾರು ಕೂಡ ಇವತ್ತು ಸೋಮವಾರದ ಮುಂಜಾನೆ, ಭಾನುವಾರದ ರಜೆಯ ನಂತರ ಸೋಮವಾರಕ್ಕೆ ಅಣುವಾಗಿರ್ತೀರಾ. ಸೋಮವಾರನು ರಜೆ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸಿರೋದು. ಇಲ್ಲಿ ನಮ್ಮ ಬೆಂಗಳೂರಿನಲ್ಲೆಲ್ಲ ಸೋಮವಾರ ಇವತ್ತು ಕೂಡ ರಜೆ ಇದೆ, ಜನ್ಮಾಷ್ಟಮಿಯ ಪ್ರಯುಕ್ತ. ಆದ್ರೆ ನಿಮ್ಗೆ ನಾಳೆ ರಜೆ ಇರಬಹುದು ಅಂತ ಭಾವಿಸ್ತೀನಿ ಅಲ್ವಾ? ಸೊ ಇವತ್ತಿನ ಚಾಪ್ಟರ್ ನಲ್ಲಿ ಕೇಳಿ ತಿಳಿಯೋಣ, ಈ ಬೆಳೆಯ ಉತ್ಪಾದನೆ ಅನ್ನೋದು ಹೇಗೆ ನಾವು ಮಾಡ್ತಾ ಹೋಗ್ತೀವಿ ಅಂತ. ಈ ಬೋರ್ಡ್ ಸಿಕ್ಕಾಪಟ್ಟೆ ಸಮಸ್ಯೆನ ಕೊಡ್ತಾ ಇದೆ. ಏನ್ ಮಾಡೋಣ ಮಕ್ಳೇ? ಈಗ ಕಾಣ್ತಾ ಇದೆಯಾ ಎಲ್ಲರಿಗೂ? ಕ್ಲೀನ್ ಆಗಿ ಕಾಣ್ತಾ ಇದೆಯಾ? ಓಕೆ, ಲೆಟ್ ಅಸ್ ಸ್ಟಾರ್ಟ್. ಸೊ ಮೊದಲನೇದಾಗಿ ಬೆಳೆಯ ಉತ್ಪಾದನೆಯಲ್ಲಿ ನಾವಿವತ್ತು ಕಲಿತಾ ಇರೋದು ಕೃಷಿ ಪದ್ಧತಿ ಬಗ್ಗೆ. ಅದ್ರ 7 ಪದ್ಧತಿಗಳೇನಿದೆ ಅದನ್ನ ಹೋದ್ ಸಲದಲ್ಲಿ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದೆ, ಅಂದ್ರೆ ಅದ್ರ ಬರ್ದು ನಾನು ತೋರಿಸಿದ್ದೆ. ಈಗ ನಾವು 7 ಪದ್ಧತಿಗಳನ್ನ ಬರೆಯೋಬಹುದು, ಒಂದೊಂದೇ ನೋಡ್ತಾ ಹೋಗೋಣ. ಸೊ ಇದನ್ನ ನೆನಪು ಕೂಡ ಹೇಗೆ ಇಟ್ಕೊಬೇಕು ಅಂತ ನಾನು ಹೇಳಿದ್ದೆ. ಕೃಷಿ ಪದ್ಧತಿಯಲ್ಲಿ ಮೊದಲು ಏನ್ ಮಾಡ್ತೀವಿ? ಮಣ್ಣನ್ನ ಹದಗೊಳಿಸ್ತೀವಿ. ಅದಾದ ನಂತರ ಬಿತ್ತನೆಯನ್ನ ಮಾಡ್ತೀವಿ. ನಂತರ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನ ಸೇರಿಸ್ತಾ ಹೋಗ್ತೀವಿ. ನಂತರ ನೀರಾವರಿ ಅಂದ್ರೆ ಇರಿಗೇಷನ್ ಮಾಡ್ತೀವಿ, ಕಳೆಗಳಿಂದ ರಕ್ಷಣೆ ಮಾಡ್ತೀವಿ, ಕೊಯ್ಲು ಮಾಡಿ ಕೊನೆಯದಾಗಿ ಸಂಗ್ರಹಣೆ ಮಾಡ್ತೀವಿ. ಈಗ ಇದರಲ್ಲಿ ಪ್ರಥಮವಾಗಿರೋದು ಮಣ್ಣನ್ನ ಹದಗೊಳಿಸುವಿಕೆ. ಮಣ್ಣನ್ನು ಹದಗೊಳಿಸೋದು. ಏನು ಮಣ್ಣನ್ನ ಹದಗೊಳಿಸೋದು ಅಂತ ಹೇಳಿದಾದ್ರೆ ನೋಡೋಣ. ವಿಜ್ಞಾನದ ಚಾಪ್ಟರ್ ಮೊದಲು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ, ಪೇಜ್ ನಂಬರ್ 3. ಇದನ್ನ ನೀವೀಗ ಓಪನ್ ಮಾಡ್ತೀರಾ. ಮೊದಲನೇದಾಗಿ ಮಣ್ಣನ್ನ ಹದಗೊಳಿಸೋದು ಅಂತ ಹೇಳಿದ್ರೆ, ಬೆಳೆಯನ್ನ ಬೆಳೆಯುವ ಮೊದಲು ಮಣ್ಣನ್ನ ಹದಗೊಳಿಸೋದು ಕೃಷಿಯ ಮೊದಲ ಹಂತವಾಗಿದೆ. ಇದು ಕೃಷಿಯ ಮೊದಲ ಹಂತ ಆಗ್ತಾ ಹೋಗುತ್ತೆ. ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯ ಅಂತ ಹೇಳಿದ್ರೆ ಮಣ್ಣನ್ನ ತಿರುವಿ ಹಾಕೋದು ಮತ್ತು ಅದನ್ನ ಸಡಿಲಗೊಳಿಸೋದು. ಸೊ ಈ ಒಂದು ಪಾಯಿಂಟ್ ಅಲ್ಲೇ ಮಣ್ಣನ್ನ ಹದಗೊಳಿಸೋದು ಏನು ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮಣ್ಣನ್ನ ಹದಗೊಳಿಸೋದು ಅಂತ ಹೇಳಿದ್ರೆ ಮಣ್ಣನ್ನ ತಿರುವಿ ಹಾಕೋದು ಮತ್ತು ಅದನ್ನ ಸಡಿಲಗೊಳಿಸ್ತಾ ಹೋಗೋದು. ಯಾಕೆ ನಾವು ಮಣ್ಣನ್ನ ಸಡಿಲಗೊಳಿಸ್ಬೇಕು, ಯಾಕೆ ತಿರುವಿ ಹಾಕ್ಬೇಕು ಅಂತ ಹೇಳಿದ್ರೆ, ಇದರಿಂದ ಬೇರುಗಳು ಏನಿರುತ್ತೆ ಅದು ಮಣ್ಣಿನ ಆಳಕ್ಕೆ ಹೋಗುತ್ತೆ, ಆಳಕ್ಕೆ ಇರುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಸಡಿಲವಾದಂತಹ ಮಣ್ಣು ಅವು ಸುಲಭವಾಗಿ ಉಸಿರಾಟ ಮಾಡಕ್ಕೆ ಅಣು ಮಾಡ್ತಾ ಕೊಡುತ್ತೆ. ಈಗ ಮಣ್ಣಿನ ಸಡಿಲಗೊಳಿಸುವಿಕೆಯು ಬೇರುಗಳ ಸುಲಭ ಉಸಿರಾಟಕ್ಕೆ ಪೂರಕವಾಗಿರಲು ಕಾರಣವೇನು? ಏನು ಗೊತ್ತಿದ್ಯಾ ನಿಮ್ಗೆ? ಸಡಿಲವಾದಂತಹ ಮಣ್ಣು ಎರೆಹುಳಗಳು ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ.
ಸೊ ಈ ಮಣ್ಣಲ್ಲಿ ಇರುವಂತಹ ಎರೆಹುಳುಗಳು ಮತ್ತೆ ಈ ಸೂಕ್ಷ್ಮ ಜೀವಿಗಳು ರೈತನ ಮಿತ್ರ ಅಂತಾನೆ ಕರ್ಸ್ಕೊಳ್ಳುತ್ತೆ. ಯಾರು ರೈತನ ಮಿತ್ರ? ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಿಗಳು. ಯಾಕೆ ಅಂತ ಹೇಳಿದ್ರೆ ಇವು ಮಣ್ಣುಗಳನ್ನ ತಿರುವಿ ಹಾಕಿ ಸಡಿಲಗೊಳಿಸುತ್ತೆ, ಮತ್ತೆ ಅದಕ್ಕೆ ಹ್ಯೂಮಸ್ ಅನ್ನ ಸೇರಿಸುತ್ತೆ. ಏನ್ ಸೇರಿಸುತ್ತೆ? ಹ್ಯೂಮಸ್ ಅನ್ನ ಸೇರಿಸುತ್ತೆ. ಈಗ ಹ್ಯೂಮಸ್ ಅಂದ್ರೆ ಏನು? ಅದನ್ನ ನಾನು ನಿಮ್ಗೆ ನಮ್ಮ ಸ್ಕ್ರೀನ್ ಶೇರ್ ಮಾಡೋದ್ರ ಮೂಲಕ ತಿಳಿಸ್ಬಿಡ್ತೀನಿ, ಹ್ಯೂಮಸ್ ಅಂದ್ರೆ ಏನಂತ. ನಾನು ನಿಮ್ಗೋಸ್ಕರ ಫೋಟೋಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಮಕ್ಳಿಗೆ ತೋರ್ಸೋಣ ಅಂತ ಅಂದ್ಬಿಟ್ಟು. ಓಕೆ, ಇದ್ರಲ್ಲಿ ಹ್ಯೂಮಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಕಾಣ್ತಾ ಇದ್ಯಾ? ಇದಕ್ಕೆ ನಾವು ಹ್ಯೂಮಸ್ ಅಂತ ಕರಿತೀವಿ. ನೋಡಿ, ಈಗ ಮಣ್ಣಿನ ಮೇಲ್ಪದರ ಒಂದು ಸಸ್ಯನ ನೆಟ್ಟಾಗ ಅದ ಬೇರುಗಳು ಏನ್ ಕಾಣಿಸುತ್ತೆ ಅದು ಇದು ಒಳಗ್ ಹೋಗುತ್ತೆ. ಇಲ್ಲೆಲ್ಲ ಈ ಎಸ್ ತರ ಮಾರ್ಕ್ ಇದೆಯಲ್ಲ, ಟೂ ತರ ಮಾರ್ಕ್ ಇದೆಯಲ್ಲ, ಇದೆಲ್ಲ ಎರೆಹುಳಗಳು. ಮತ್ತೆ ಈ ಗ್ರೀನ್ ಕಲರ್ ಇರೋದು ಕೊರೋನಾ ವೈರಸ್ ಇದ್ದಂಗಿದೆ ನೋಡಿ, ಅವು ಸೂಕ್ಷ್ಮ ಜೀವಿಗಳು. ಅರ್ಥ ಆಯ್ತಾ? ಇದು ಪೊಟ್ಯಾಷಿಯಮು ಮತ್ತೆ ಈ ಗಿಡಕ್ಕೆ ಬೇಕಾಗಿರುವಂತಹ ಬೇರೆ ಆದಂತಹ ಇದು ಸಾರಾಂಶಗಳನ್ನ ನೀಡ್ತಾ ಹೋಗುತ್ತೆ, ಗಿಡ ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಇದನ್ನ ಹ್ಯೂಮಸ್ ಅಂತ ಕರಿತೀವಿ, ಸಾಯಿಲ್ ಹ್ಯೂಮಸ್ ಅಂತ ಕರಿತೀವಿ. ತಿಳಿತಾ? ಅದೇ ತರ ಇನ್ನೊಂದು ಚಿತ್ರ ಇದೆ, ಇದ್ರಲ್ಲೂ ನೋಡಿ, ಡಿಕೇಟ್ ಪ್ಲಾಂಟ್ ಅಂಡ್ ಅನಿಮಲ್ ಮ್ಯಾಟರ್ ಇನ್ ದ ಸಾಯಿಲ್ ಅಂತ ಕಾಣ್ತಾ ಇದೆಯಾ ಈ ಚಿತ್ರ ನಿಮ್ಗೆ? ಕಾಣ್ತಾ ಇದೆಯಾ ಇಲ್ವಾ? ಸ್ಪಷ್ಟವಾಗಿ ಕಾಣ್ತಾ ಇದೆಯಾ? ಇದನ್ನ ಕೂಡ ಹ್ಯೂಮಸ್ ಅಂತ ಹೇಳ್ತೀವಿ. ಅಂದ್ರೆ ಮಣ್ಣಿನ ಫಲವತ್ತತೆ, ಹ್ಯೂಮಸ್ ಎಲ್ಲಿ ಚೆನ್ನಾಗಿತ್ತು, ಒಳ್ಳೆ ಫಲವತ್ತಾದಂತಹ ಭೂಮಿ ನಮ್ದು ಅಂತ ಹೇಳ್ತಾರೆ, ಗೊತ್ತಾ? ಸೊ ಎಲ್ಲಿ ಹ್ಯೂಮಸ್ ಚೆನ್ನಾಗಿರ್ತೋ ಅಲ್ಲಿ ಒಳ್ಳೆ ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಈ ಹ್ಯೂಮಸ್ ಅನ್ನೋದು ಹೇಗಾಗುತ್ತೆ? ಈಗ ನೋಡಿ, ಒಂದ್ ಮಾತನ್ನ ಹೇಳ್ಬಹುದು ನಾವು, ಮಣ್ಣಿನಿಂದ ವಾಪಸ್ ಮಣ್ಣಿಗೆ ಅಂತ. ಅಂದ್ರೆ ಮನುಷ್ಯ ಎಷ್ಟೇ ದುಡಿದ್ರು, ಎಂತಹ ಶ್ರೀಮಂತ, ಎಂತ ವೈಭೋಗದಲ್ಲಿ ಬದುಕಿದ್ರು ಹೋಗೋದೆಲ್ಲಿಗೆ? ಮಣ್ಣಿಗೆ ಅಂತ ಹೇಳ್ತಾರೆ. ಸೊ ಒಟ್ಟಾರೆ ನಾವು ಮಣ್ಣಿಗೆ ಹೋಗಿ ಸೇರಿದಾಗ ಮನುಷ್ಯರಾಗಿರ್ಬಹುದು, ಪ್ರಾಣಿಗಳಾಗಿರಬಹುದು, ಗಿಡಗಳಾಗಿರಬಹುದು, ನಮ್ಮ ದೇಹದಲ್ಲಿ ಅಥವಾ ಪ್ರಾಣಿ ಮತ್ತೆ ಗಿಡಗಳಲ್ಲಿ ಇರುವಂತಹ ಹಲವಾರು ನ್ಯೂಟ್ರಿಷನ್ಸ್ ಗಳೇನಿರುತ್ತೆ ಅವೆಲ್ಲ ಈ ಮಣ್ಣು ಹೀರಲ್ಪಡುತ್ತೆ. ಮಣ್ಣಿನಲ್ಲಿ ನಾವು ಡಿಕಂಪೋಸ್ ಆಗಿ ಹೋಗ್ತೀವಿ. ಹಾಗೆ ಡಿಕಂಪೋಸ್ ಆದಂತಹ ನಾವುಗಳು ಹ್ಯೂಮಸ್ ಆಗಿ ಪರಿವರ್ತನೆಗೊಂಡು ಆ ಮಣ್ಣಿನ ಫಲವತ್ತತೆಗೆ ಕಾರಣ ಆಗ್ತಾ ಬರ್ತೀವಿ. ನೋಡಿದ್ರ ಪ್ರಕೃತಿ ಎಷ್ಟು ವಿಸ್ಮಯ ಹಾಗೂ ಸೋಜಿಗದಿಂದ ಕೂಡಿದೆ ಅಂತ. ಬನ್ನಿ ಮಕ್ಕಳೇ, ಮತ್ತಷ್ಟು ಈ ಪ್ರಕೃತಿಯ ಬಗ್ಗೆ ನಾವು ತಿಳಿಸ್ತಾ ಹೋಗೋಣ. ಈ ಮಣ್ಣನ್ನ ಹದಗೊಳಿಸುವಿಕೆ ಅಥವಾ ಹ್ಯೂಮಸ್ ಇಂದ ತಿಳಿತಾ. ಇನ್ನು ಖನಿಜಗಳು ಅಂದ್ರೆ ಮಿನಿರಲ್ಸ್ಗಳು, ಖನಿಜಗಳು ಅಂದ್ರೆ ಮಿನಿರಲ್ಸ್. ನಾನು ಒಂದೊಂದು ಪದಗಳನ್ನ ಹೇಳಿದಾಗ ನೀ ಸಾಧ್ಯವಾದ್ರೆ ಪದಗಳನ್ನ ಬರ್ದಿಟ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರೆ ಏನಾಗುತ್ತಾಗ ನಿಮ್ಗೆ ಇಂಗ್ಲಿಷ್ನ ಪರಿಚಯ ಕೂಡ ಆಗ್ತಾ ಹೋಗುತ್ತೆ. ಖನಿಜಗಳು, ಖನಿಜ ಅಂದ್ರೆ ಏನು? ಮಿನಿರಲ್ಸ್. ಓಕೆ, ಸೊ ಸ್ವಲ್ಪ ಕ್ಯಾಮ್ರಾ ಸೊಟ್ಟಕ್ಕಾಗಿದ್ಯಾ? ಈಗ ಕಾಣ್ತಾ ಉಂಟಾ ನಿಮ್ಗೆ? ಎಸ್, ಕಾಣ್ತಾ ಇದಲ್ಲ? ಹೀಗೆ ಖನಿಜಗಳು ಅಂತ ಹೇಳಿದ್ರೆ ಮಿನಿರಲ್ಸ್. ಓಕೆ, ಇನ್ನು ನೀರು, ಗಾಳಿ ಮತ್ತು ಕೆಲವು ಜೀವಿಗಳನ್ನ ಮಣ್ಣು ಒಳಗೊಂಡಿದೆ ಅಂತ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ ಇಲ್ವಾ? ಕಲ್ತಿದ್ದೀರಲ್ವಾ? ಇದರ ಜೊತೆಗೆ ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳು ಮಣ್ಣಿನಲ್ಲಿ ಇರುವಂತಹ ಸೂಕ್ಷ್ಮ ಜೀವಿಗಳಿಂದ ವಿಘಟನೆಗೊಳ್ಳುತ್ತೆ. ಹೀಗೆ ಸತ್ತ ಜೀವಿಗಳಿಂದ ಅನೇಕ ಪೋಷಕಾಂಶಗಳು ಮಣ್ಣಿಗೆ ಮರಳಿ ಸೇರಲ್ಪಡುತ್ತೆ. ಈ ಪೋಷಕಾಂಶಗಳು ಪುನಃ ಸಸ್ಯಗಳಿಂದ ಹೀರಲ್ಪಡುತ್ತೆ. ಸೊ ಈ ಒಂದು ಸರ್ಕಲ್ ನೀವು ಅರ್ಥ ಮಾಡ್ಕೊಬೇಕು. ವಾಪಸ್ ಮಣ್ಣಿಗೆ ಸೇರುತ್ತೆ, ಮಣ್ಣಿನಲ್ಲಿ ಪೋಷಕಾಂಶ ಸೇರುತ್ತೆ, ಪೋಷಕಾಂಶದಿಂದ ಗಿಡಕ್ಕೆ ಸೇರುತ್ತೆ, ಗಿಡವನ್ನ ಮತ್ತೆ ನಾವು ತಿಂತೀವಿ. ಸೊ ಈ ರೀತಿ ಸರ್ಕಲ್ ಸೇರ್ತಾ ಹೋಗುತ್ತೆ. ತಿಳಿತೆ? ಕೇವಲ ಕೆಲವು ಸೆಂಟಿಮೀಟರ್ಗಳಷ್ಟು ದಪ್ಪದ ಮಣ್ಣಿನ ಮೇಲ್ಪದ್ರವು ಸಸ್ಯಗಳ ಬೆಳವಣಿಗೆಯನ್ನ ಬೆಂಬಲಿಸುವುದರಿಂದ ಮಣ್ಣು ಸಡಿಲಗೊಳಿಸುವ ಪ್ರಕ್ರಿಯೆಯು ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನ ಮೇಲ್ಭಾಗಕ್ಕೆ ತರುತ್ತದೆ. ಈ ಪೋಷಕಾಂಶಗಳನ್ನ ಸಸ್ಯಗಳು ಬಳಸಿಕೊಳ್ಳುತ್ತೆ. ಆದ್ರಿಂದ ಮಣ್ಣನ್ನ ತಿರುವು ಹಾಕೋದು ಮತ್ತೆ ಸಡಿಲಗೊಳಿಸೋದು ಬೆಳೆಗಳನ್ನ ಬೆಳೆಯಲು ಅತಿ ಮುಖ್ಯ ಆಗ್ತಾ ಬರುತ್ತೆ. ಸೊ ನಾನು ಇಲ್ಲಿ ಓದ್ತಾ ಇದ್ದಂಗೆ ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನೋಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಯಾರಿಗಾದ್ರೂ ಯಾವ್ದಾದ್ರೂ ಸಂದರ್ಭದಲ್ಲಿ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಅದನ್ನ ನೀವು ಕೇಳಿ ತಿಳ್ಕೊಬಹುದು. ಇನ್ನ ಮಣ್ಣನ್ನ ತಿರುವ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ಏನಂತ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ?
ಉಳುಮೆ ಮಾಡುವುದು ಅಂತ ಕರೀತಾರೆ. ಏನಂತ ಕರೀತಾರೆ? ಉಳುಮೆ ಮಾಡುವುದು ಅಂತ ಕರೀತಾರೆ. ಮಣ್ಣನ್ನ ತಿರುವ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನ ಉಳುಮೆ ಮಾಡುವುದು ಅಂತ ಹೇಳ್ತಾರೆ. ಇದನ್ನ ನೇಗಿಲು ಬಳಸಿ ಮಾಡಲಾಗುತ್ತದೆ. ಈಗ ನೇಗಿಲು ಅಂದ್ರೆ ಏನ್ ಮೇಡಮ್? ಹಿಂಗಿರುತ್ತೆ. ನಾವೆಲ್ಲ ಕೃಷಿ ಪದ್ಧತಿಯಿಂದ ಬಂದವರಲ್ಲ, ಹೊರಗೆ ಇರುವಂತವ್ರು. ನಮ್ಗೆ ಸ್ವಲ್ಪ ಈ ನೇಗಿಲು ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ನೀವ್ ಕೇಳಬಹುದು. ನೇಗಿಲು ಅಂತ ಹೇಳಿದ್ರೆ ಹೀಗಿರುತ್ತೆ ನೋಡಿ. ಕಾಣಿಸ್ತಾ ಇದ್ಯಾ? ನೇಗಿಲು ಅಂದ್ರೆ ಹೀಗಿರುತ್ತೆ. ಇದನ್ನ ನೋಗ ಅಂತ ಕರಿತೀವಿ, ಇದನ್ನ ಕುಡುಗೋಲು ಅಂತ ಕರಿತೀವಿ, ಇದನ್ನ ಪಿಕಾಸಿ ಅಂತ ಕರಿತೀವಿ, ಇದನ್ನ ಕುಂಟೆ ಅಂತ ಕರಿತೀವಿ, ಇದು ಸಂಖ್ಯೆ ಅಂತ ಕರಿತೀವಿ. ಸೊ ನೇಗಿಲು ಅನ್ನೋದು ಹೀಗಿರುತ್ತೆ ನೋಡಿ. ಮರದ ನೇಗಿಲು ಹೀಗಿರುತ್ತೆ. ಕಾಣ್ತಾ ಇದ್ಯಾ? ನಿಮ್ಮಲ್ಲಿ ಒಂದಿಷ್ಟು ಜನ ಕೃಷಿ ಭೂಮಿ ಅಂದ್ರೆ ಕೃಷಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಬಹುದು, ನಿಮ್ಮೆಲ್ಲರಿಗೂ ಪರಿಚಯ ಇರುತ್ತೆ. ಸೊ ನೇಗಿಲು ಅಂದ್ರೆ ಹೀಗಿರುತ್ತೆ ನೋಡಿ. ಈ ನೇಗಿಲಿನ ನೊಗ ಏನಿದೆ ಅದ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ನೇಗಿಲ್ನ ಮರ ಅಥವಾ ಕಬ್ಬಿಣದಿಂದ ಮಾಡಿರ್ತಾರೆ. ಇದು ಮರದ ನೇಗಿಲು. ಓಕೆ. ಅದೇ ರೀತಿ ಕಬ್ಬಿಣದಿಂದ ಸಹ ಮಾಡಿರ್ತಾರೆ. ಈ ನೇಗಿಲಿನ ನೊಗ ಏನಿರುತ್ತೆ, ಒಂದು ವೇಳೆ ಮಣ್ಣು ಬಹಳಷ್ಟು ಒಣಗಿದ್ರೆ ಉಳುಮೆ ಮಾಡುವಂತಹ ಮೊದಲು ನೀರನ್ನ ಹಾಯಿಸ್ಬೇಕಾಗತ್ತೆ. ಉಳುಮೆ ಮಾಡಿದ ಜಮೀನು ಮಣ್ಣಿನ ದೊಡ್ಡ ಚೂರುಗಳನ್ನ ಹೊಂದಿರಬಹುದು. ಇವುಗಳನ್ನ ಹೆಂಟೆಗಳು ಅಂತ ಕರೀತಾರೆ. ಈ ಹೆಂಟೆಗಳನ್ನ ಸರಿ ಮಾಡೋದಕ್ಕೆ ಲೆವೆಲರ್ ಗಳನ್ನ ಬಳಸ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಇದು ನೇಗಿಲಾಗುತ್ತೆ. ಇದು ಈ ತರ ಲೆವೆಲರ್ ಗಳನ್ನ ಬಳಸಿ ಆ ಹೆಂಟೆಗಳೇನಿರುತ್ತೆ ಅದನ್ನ ಸರಿ ಮಾಡ್ತಾ ಹೋಗ್ತಾರೆ. ಸೈಕಲ್ ಇದ್ರ ತರ ಕಾಣುತ್ತೆ. ಕಾಣಿಸ್ತಾ ಇದೆಯಾ ಮಕ್ಳು ನಿಮ್ಮೆಲ್ಲರಿಗೂ? ಇದು ಬಿತ್ತನೆ ಮಾಡ್ಲಿಕ್ಕೆ ಉಪಯೋಗಿಸುವಂತಹದ್ದು. ಹಿಂದೆ ಎಲ್ಲ ಕೈಲಿ ಮಾಡೋರು, ಇಲ್ಲಿ ಅಂದ್ರೆ ಟ್ರಾಕ್ಟರ್ ಮಿಷಿನ್ ಬಂದಾಗ ಮಿಷಿನ್ ಹಾಕ್ತಾ ಬರ್ತಾರೆ ನೋಡಿ. ಈ ರೀತಿ ಇರುತ್ತೆ. ಈ ರೀತಿ ಇರುತ್ತೆ. ಕಾಣಿಸ್ತಾ ಇದೆಯಾ ನಿಮ್ಗೆ? ಇದು ಕಳೆ ಕೀಳ್ಲಿಕ್ಕೆ ಬಳಸುವಂತಹದ್ದು ನೋಡಿ. ಈ ತರ ಇರುತ್ತೆ. ಟ್ರಾಕ್ಟರ್ಗೆ ಇದನ್ನ ಅಳವಡಿಸ್ಕೊಂಡಿರ್ತಾರೆ. ಸೊ ಬನ್ನಿ ಮತ್ತಷ್ಟು ಇದ್ರ ಬಗ್ಗೆ ನಾವು ತಿಳ್ಕೊಂತ ಸಾಗೋಣ. ಈ ನೇಗಿಲ ಬಗ್ಗೆ ನಾವು ಮಾತಾಡ್ತಾ ಒಟ್ಟಾರೆ ಈ ದೊಡ್ಡ ದೊಡ್ಡ ಚೂರುಗಳು, ಮಣ್ಣಿನ ದೊಡ್ಡ ದೊಡ್ಡ ಕಣಗಳು ಇದ್ದಾಗ ಅವುಗಳನ್ನ ಹೆಂಟೆಗಳು ಅಂತ ಕರೀತಾರೆ. ಈ ಹೆಂಟೆಗಳನ್ನ ಒಡೆಯೋದು ಅತಿ ಮುಖ್ಯವಾಗ್ತಾ ಬರುತ್ತೆ. ಇನ್ನು ಬಿತ್ತನೆ ಮಾಡಲು ಮತ್ತು ನೀರಾವರಿ ಉದ್ದೇಶಗಳಿಗಾಗಿ ಜಮೀನನ್ನ ಮಟ್ಟ ಮಾಡ್ಬೇಕಾಗುತ್ತೆ. ಜಮೀನ್ ಮಾತ್ರ ಅಲ್ಲ, ಇವಾಗ ನೋಡಿ ಸೈಟ್ ಗಳಿದ್ರೆ, ಸೈಟ್ ತುಂಬಾ ಗಲೀಜುಗಳಿದ್ದಾಗ ಅದನ್ನು ಕೂಡ ನಾವು ಲೆವೆಲ್ ಮಾಡ್ಬೇಕು ಅಂತ ಹೇಳ್ತೀವಿ. ಸೊ ಅಂತ ಸಮಯದಲ್ಲಿ ಲೆವೆಲರ್ ಅನ್ನುವಂತಹ ಉಪಕರಣವನ್ನ ನಾವು ಬಳಸ್ತಾ ಬರ್ತೀವಿ. ಕೆಲವು ವೇಳೆ ಉಳುಮೆಗೆ ಮೊದಲು ಮಣ್ಣಿನ ಗೊಬ್ಬರವನ್ನ ಹಾಕಲಾಗುತ್ತೆ. ಗೊಬ್ಬರವು ಮಣ್ಣಿನೊಂದಿಗೆ ಸರಿಯಾಗಿ ಮಿಶ್ರಣ ಆಗಿ ಉಳುಮೆಗೆ ಸಹಾಯ ಮಾಡ್ಲಿಕ್ಕೆ ಬಿತ್ತನೆಗೆ ಮೊದಲು ಮಣ್ಣನ್ನ ತೇವಪೂರಿತಗೊಳಿಸ್ಬೇಕಾಗತ್ತೆ. ತೇವಪೂರಿತಗೊಳಿಸ್ಲಿಕ್ಕೆ ಹ್ಯೂಮಿಫೈಯಿಂಗ್ ಅಂತ ಹೇಳ್ತಾರೆ. ತೇವಪೂರ್ವವಾಗಿ ಮಣ್ಣನ್ನ ಮಾಡ್ಲಿಕ್ಕೆ. ಇನ್ನು ನಾವು ಈ ಮಣ್ಣನ್ನ ಹದಗೊಳಿಸುವಿಕೆಯಲ್ಲಿ ಕೃಷಿ ಉಪಕರಣಗಳ ಬಗ್ಗೆ ತಿಳಿಲೇಬೇಕು. ಸೊ ಇದು ನಿಮ್ಗೆ ಪ್ರಶ್ನೆ ಬರಬಹುದು, ಒಂದು 3 ಕೃಷಿ ಉಪಕರಣಗಳ ಬಗ್ಗೆ ನೀವು ಟಿಪ್ಪಣಿಯನ್ನ ಬರೆಯಿರಿ ಅಂತ. ಅವಾಗ ಏನ್ ಬರೀತೀರಾ? ಹೆಚ್ಚಿನ ಇಳುವರಿ ಪಡೆಯಲು ಮತ್ತೆ ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಸಣ್ಣ ಕಣಗಳ ಗಾತ್ರಕ್ಕೆ ಪುಡಿ ಮಾಡುವಂತಹ ಅಗತ್ಯವಿದೆ. ಇದನ್ನ ಕೆಲವು ಸಲಕರಣೆಗಳ ಸಹಾಯದಿಂದ ಮಾಡಲಾಗುತ್ತೆ. ಈ ಉದ್ದೇಶಕ್ಕೆ ಬಳಸುವಂತಹ ಮುಖ್ಯ ಸಲಕರಣೆ ಅಂತ ಹೇಳಿದ್ರೆ ಅವು ನೇಗಿಲು, ಹೋ ಅಂತ ಕರಿತೀವಿ, ಅದನ್ನ ಎಡೆಕುಂಟೆ ಅಂತ ಕರಿತೀವಿ. ನಾನೀಗ ಆಲ್ರೆಡಿ ಚಿತ್ರದಲ್ಲಿ ನಿಮ್ಗೆ ತೋರಿಸಿದೀನಿ. ನೀವು ಕೂಡ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಹೋಗಬಹುದು. ಮತ್ತು ಕಲ್ಟಿವೇಟರ್ ಮತ್ತು ಕಲ್ಟಿವೇಟರ್ ಕಲ್ಟಿವೇಟರ್ ಹೆಸರೇ ಹೇಳಿರೋ ಹಾಗೆ ಕಲ್ಟಿವೇಶನ್ಗೆ ಸಹಾಯಕವಾಗಿರುವಂತಹದ್ದು. ಆಯ್ತಾ? ಕಲ್ಟಿವೇಟರ್. ನೇಗಿಲು, ಮೊದಲನೇದಾಗಿ ನೇಗಿಲು ಬಗ್ಗೆ ತಿಳ್ಕೊಂತ ಹೋಗೋಣ. ಇದು ಮಣ್ಣನ್ನ ಉಳುಮೆ ಮಾಡಲು, ಬೆಳೆಗೆ ಗೊಬ್ಬರವನ್ನ ಹಾಕಲು, ಕಳೆಗಳನ್ನ ತೆಗೆಯಲು, ಮಣ್ಣನ್ನ ಪುಡಿ ಮಾಡಲು ಮುಂತಾದ ಕೆಲಸಗಳಿಗೆ ಅನಾದಿ ಕಾಲದಿಂದ ಇದನ್ನ ಬಳಸಲಾಗ್ತಾ ಇದೆ. ಸಲಕರಣೆಯನ್ನ ಮರದಿಂದ ಮಾಡಲಾಗಿದ್ದು ಎತ್ತುಗಳಿಂದ ಅಥವಾ ಇತರ ಪ್ರಾಣಿಗಳಿಂದ ಅಂದ್ರೆ ಬೇರೆ ಕಡೆಗಳಲ್ಲಿ ಕುದುರೆ, ಒಂಟೆಗಳನ್ನೆಲ್ಲ ಬಳಸ್ತಾರೆ, ಎಳೆಯಲಾಗುತ್ತೆ. ಇದು ಬಲಯುತವಾದ ತ್ರಿಕೋಣ ಆಕಾರದಲ್ಲಿದೆ. ತ್ರಿಕೋಣ ಅಂತ ಹೇಳಿದ್ರೆ ಟ್ರಯಾಂಗಲ್, ಈ ರೀತಿ ತ್ರಿಕೋಣ ಆಕಾರದಲ್ಲಿ ಇರುತ್ತೆ.
ಕಬ್ಬಿಣದ ಚೂರನ್ನ ಹೊಂದಿದ್ದು ಅದನ್ನ ನೇಗಿಲಿನ ಕುಳ ಎಂದು ಕರೀತಾರೆ. ಉದ್ದನೆಯ ಮರದ ತುಂಡು ನೇಗಿಲಿನ ಮುಖ್ಯ ಭಾಗವಾಗಿದ್ದು ಅದನ್ನ ಈಚು ಎಂದು ಕರೀತಾರೆ. ಈಚಿನ ಒಂದು ತುದಿಯಲ್ಲಿ ಹಿಡಿಕೆ ಅಥವಾ ಮೇಳಿ ಇರುತ್ತದೆ, ಇನ್ನೊಂದು ತುದಿಯನ್ನ ಎತ್ತುಗಳ ಕುತ್ತಿಗೆಯ ಮೇಲಿಡುವ ನೊಗಕ್ಕೆ ಕಟ್ಟಲಾಗುತ್ತದೆ. ಒಂದು ಜೊತೆ ಎತ್ತುಗಳು ಮತ್ತು ಒಬ್ಬ ಮನುಷ್ಯ ಸುಲಭವಾಗಿ ನೇಗಿಲನ್ನ ಬಳಸಬಹುದು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನ ನೀವು ಗಮನಿಸೋದಾದ್ರೆ, ನಿಮ್ ಟೆಕ್ಸ್ಟ್ ಬುಕ್ ನಿಮ್ಗೆ ಕಾಣೋ ತರ ಇದ್ರೆ ಇಲ್ಲಿ ನೋಡಬಹುದು. ಇದನ್ನ ನೊಗ ಅಂತ ಕರೀತಾರೆ. ಇದು ನೇಗಿಲಿನ ಭಾಗ ಆಗಿರೋದ್ರಿಂದ ಈ ಮರದ ಭಾಗಕ್ಕೆ ಈಚು ಅಂತ ಕರೀತಾರೆ. ಇನ್ನು ಇದನ್ನ ನೇಗಿಲಿನ ಹುಳ ಅಂತ ಕರೀತಾರೆ. ಸೊ ಇದು ನೇಗಿಲು ಹೀಗಿರುತ್ತೆ. ಇದನ್ನ ನಾನ್ ನಿಮ್ಗೆ ತೋರಿಸಿದಂತಹ ಇಮೇಜ್ ನಲ್ಲಿ ನಾವು ನೋಡಕ್ ಹೋದ್ರೆ ಈ ರೀತಿ ಇರುತ್ತೆ ನೇಗಿಲು. ಅರ್ಥ ಆಯ್ತಾ? ಈ ನೇಗಿಲನ್ನ ಒಂದು ಎತ್ತಿಗೆ ಕಟ್ಟಿ, ನೋಡಿ ಒಂದು ಎತ್ತಿಗೆ ಹಾಕಿ, ಆ ಟ್ರಯಾಂಗಲ್ ಶೇಪ್ ಇದ್ರಲ್ಲಿ ಕಾಣುತ್ತೆ, ಇಲ್ಲಿ ಹಿಂಗ್ ಬಂದು ಟ್ರಯಾಂಗಲ್ ಇರುತ್ತೆ, ಇದನ್ನ ಕೆಳಗೆ ಹಾಕಿ ಎತ್ತುಗಳ ಸಹಾಯ ಮೂಲಕ ಎಳಿತಾ ಹೋಗ್ತಾರೆ. ಹಳ್ಳಿಗಳ ಕಡೆ ಹೋದಾಗ ನೀವು ಇದನ್ನ ಈ ರೀತಿ ವ್ಯವಸಾಯ ಮಾಡೋದನ್ನ ನೀವು ನೋಡ್ಬೋದು. ಇಲ್ಲಿತಾ ಮಕ್ಕಳೇ, ಇನ್ನು ಮುಂದೆ ಇತ್ತೀಚಿನ ದಿನಗಳಲ್ಲಿ ನೇಗಿಲುಗಳು, ಮರದ ನೇಗಿಲುಗಳು ಮುಂಚೆ ಇರ್ತಾ ಇತ್ತು. ಈಗ ಕಬ್ಬಿಣದ ನೇಗಿಲುಗಳನ್ನ ನಾವು ನೋಡ್ತಾ ಹೋಗಬಹುದು, ಮೇಂಟೆನೆನ್ಸ್ ಈಸಿ ಅನ್ನೋ ಒಂದು ಕಾರಣಕ್ಕೆ. ಇನ್ನು ಎಡೆಕುಂಟೆ ಎರಡನೇದು. ಇದೊಂದು ಸರಳವಾದ ಉಪಕರಣವಾಗಿದ್ದು ಕಳೆಗಳನ್ನ ತೆಗೆಯಲು ಮತ್ತು ಮಣ್ಣನ್ನ ಸಡಿಲಗೊಳಿಸಲು ಬಳಸ್ತಾರೆ. ಇದು ಮರ ಅಥವಾ ಕಬ್ಬಿಣದಿಂದ ಉದ್ದನೆಯ ತುಂಡನ್ನ ಹೊಂದಿರುತ್ತೆ. ಅಗಲವಾದ, ಬಲಯುತವಾದ ಮತ್ತು ಒಂದು ಕಬ್ಬಿಣದ ತಟ್ಟೆಯಂತಹ ರಚನೆಯನ್ನ ಇದರ ಒಂದು ತುದಿಯಲ್ಲಿ ಅಳವಡಿಸಲಾಗಿರುತ್ತೆ. ಮತ್ತು ಇದು ಬ್ಲೇಡ್ ನಂತೆ ಕೆಲಸ ಮಾಡುತ್ತೆ. ಇದು ಸಹ ಪ್ರಾಣಿಗಳಿಂದ ಎಳೆಯಲ್ಪಡುತ್ತೆ. ಸೇಮ್ ನೇಗಿಲು ಹೆಂಗ್ ಎಳಿತೀವೋ ಅದೇ ರೀತಿ ಎಳಿತೀವಿ. ಆದ್ರೆ ನೇಗಿಲಿನಲ್ಲಿ ಮಣ್ಣಿನ ಆಳಕ್ಕೆ ಹೋಗ್ಬಿಟ್ಟು ಅದನ್ನ ಸಡಿಲಗೊಳಿಸ್ತೀವಿ. ಆದ್ರೆ ಇದರಲ್ಲಿ ಒಂದು ಬ್ಲೇಡ್ ತರ ಇರುತ್ತೆ. ಸೊ ಬ್ಲೇಡ್ ತರ ಇರೋದ್ರಿಂದ ಅದು ಬೇಡದಿರುವಂತಹ ಕಳೆಗಳನ್ನ ಕೂಡ ಕಿತ್ತು ಹಾಕುತ್ತೆ. ಇನ್ನು ಕಲ್ಟಿವೇಟರ್. ಇತ್ತೀಚಿನ ದಿನಗಳಲ್ಲಿ ಟ್ರಾಕ್ಟರ್ ನಿಂದ ಎಳೆಯುವ ಕಲ್ಟಿವೇಟರ್ ನಿಂದ ಉಳುಮೆ ಮಾಡಲಾಗುತ್ತೆ. ಕಲ್ಟಿವೇಟರ್ ಬಳಕೆಯಿಂದ ದೈಹಿಕ ಶ್ರಮ ಮತ್ತೆ ಸಮಯ ಎರಡೂ ಉಳಿಯುತ್ತೆ. ಅದಕ್ಕೆ ಅಲ್ವಾ ತಂತ್ರಜ್ಞಾನವನ್ನ ನಾವೆಲ್ಲರೂ ನೆಂಚ್ಕೊಳ್ಳೋದು. ಸೊ ಹೀಗಿರುತ್ತೆ ನೋಡಿ ಕಲ್ಟಿವೇಟರ್. ಇದನ್ನ ಟ್ರಾಕ್ಟರ್ ನ ಜೊತೆಗೆ ಇದನ್ನ ಎಳಿಯಕ್ಕೆ ಸಹಾಯಕ ಆಗೋ ಹಾಗೆ ಮಾಡ್ತಾರೆ. ಹೀಗೆ ಸೊ ಬಿತ್ತನೆ ಮಾಡ್ಲಿಕ್ಕೆ, ಬೆಳೆಗಳನ್ನ ಬೆಳಿಲಿಕ್ಕೆ ಇವೆಲ್ಲ ಬಹಳ ಪೂರಕವಾಗಿರುತ್ತೆ, ಸಹಾಯ ಆಗಿರುತ್ತೆ. ಮುಂಚೆ ಮ್ಯಾನ್ಯುಯಲಿ ನಾವ್ ಇದನ್ನೆಲ್ಲ ಮಾಡ್ಬೋದಿತ್ತು. ಈಗ ತಂತ್ರಜ್ಞಾನ ಮುಂದುವರೆದ ಮೇಲೆ ಆರಾಮಾಗಿ ಟ್ರಾಕ್ಟರ್ ಅಲ್ಲಿ ಕುತ್ಕೊಂಡು ಇದನ್ನ ಮಾಡ್ತಾ ಹೋದ್ರು. ಅರ್ಥ ಆಯ್ತಾ? ಸೊ ಇದು ವಿವಿಧವಾಗಿರುವಂತಹ ಏನೇನು ಉಳುಮೆ ಮಾಡೋಕೆ ಬಳಸುವಂತಹ ಯಂತ್ರಗಳು, ಉಪಕರಣಗಳು, ಕೃಷಿ ಉಪಕರಣಗಳು. ಸೊ ಕೃಷಿ ಉಪಕರಣಗಳು ಯಾವ್ದ್ಯಾವ್ದು ಮಕ್ಕಳೇ? ನೇಗಿಲು, ಎಡೆಕುಂಟೆ, ಕಲ್ಟಿವೇಟರ್. ಈಗ ನಾವು ಮಣ್ಣನ್ನ ಯಾಕೆ ಸಡಿಲಗೊಳಿಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಎರಡನೇ ಪಾಯಿಂಟ್ ಕಡೆಗೆ ಹೋಗೋಣ, ಅದೇ ಬಿತ್ತನೆ, ಬೀಜಗಳನ್ನ ಬಿತ್ತುತ್ತಾ ಹೋಗೋದು. ಮಣ್ಣನ್ನ ನಾವು ಸಡಿಲಗೊಳಿಸೋದ್ರ ಬಗ್ಗೆ ಯಾರಿಗಾದ್ರೂ ಡೌಟ್ ಇದೆಯಾ? ಬಿತ್ತನೆ ಬಿತ್ತನೆ ಅಂದ್ರೆ ಏನು? ಬಿತ್ತನೆಯು ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ. ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ, ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನ ಆಯ್ದುಕೊಳ್ಳಲಾಗುತ್ತೆ. ರೈತರು ಅಧಿಕ ಇಳುವರಿ ನೀಡುವಂತಹ ಬೀಜಗಳ ಬಳಕೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾ ಬರ್ತಾರೆ. ಸೊ ಬಿತ್ತನೆಗಳು ಅಂತ ಹೇಳಿದ್ರೆ ಬೀಜಗಳನ್ನ ಬಿತ್ತೋದು ಅಂತ. ಇದು ತುಂಬಾ ಪ್ರಮುಖವಾಗಿರುವಂತಹ ಭಾಗವಾಗಿರುತ್ತೆ. ಯಾಕಂದ್ರೆ ಉತ್ತಮ ಇಳುವರಿ ಸಿಗೋದೇ ಒಳ್ಳೆ ಬೀಜಗಳನ್ನ ಬಿತ್ತಾಗ ಅಲ್ವಾ ಮಕ್ಳೇ? ಈಗ ಬೀಜಗಳ ಆಯ್ಕೆ ಹೇಗೆ ಮಾಡ್ಕೊಂತೀವಿ? ಸೊ ಇದಕ್ಕೆ ನೀವು ಮನೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಈ ಹಿಂದೆ ನಾನು ಒಂದು ಕ್ಲಾಸ್ ನಲ್ಲಿ ತೋರಿಸಿದ್ದೆ. ಮತ್ತೊಮ್ಮೆ ಮುಂದಿನ ಕ್ಲಾಸ್ ನಲ್ಲಿ ಆ ಎಕ್ಸ್ಪೆರಿಮೆಂಟ್ ನಿಮ್ಗೆ ತೋರಿಸ್ತೀನಿ. ಅದೇನು ಅಂತ ಹೇಳಿದ್ರೆ, ಒಂದು ಬೌಲ್ ನ ತೆಗೆದುಕೊಳ್ಳಿ. ಓಕೆ, ಆ ಬೌಲ್ ಒಳಗೆ ನೀರನ್ನ ತುಂಬಿ, ಇದಕ್ಕೆ ನಿಮ್ ಮನೇಲಿ ಯಾವ ಕಾಳುಗಳಿರುತ್ತೆ, ಗೋಧಿ ಕಾಳಾಗಿರ್ಬಹುದು, ರಾಗಿ ಕಾಳಾಗಿರ್ಬಹುದು, ಭತ್ತಗಳಾಗಿರ್ಬಹುದು, ಅದನ್ನ ಹಾಕಿ. ಯಾವ್ದು ಬಲವಾಗಿರುತ್ತೆ ಅದು ಮುಳುಗುತ್ತೆ, ಯಾವ್ದು ಟೊಳ್ಳಾಗಿರುತ್ತೆ ಅದು ಮೇಲ್ ತೇಲ್ತಾ ಇರುತ್ತೆ. ತಿಳಿತಾ? ಸೊ
ಬೀಜಗಳೇನಾದ್ರೂ ನೀರಿನ ಮೇಲೆ ತೇಲ್ತಾ ಇದ್ರೆ, ಅದು ಒಂದ್ ವೇಳೆ ಬೀಜಗಳು ತೇಲುತ್ತಿರೋದ್ ಕಂಡು ಬಂದ್ರೆ, ಅವು ಮುಳುಗಿರುವಂತಹ ಬೀಜಗಳಿಗಿಂತ ಹಗುರವಾಗಿರುತ್ತೆ. ಯಾಕೆ ಹಗುರವಾಗಿರುತ್ತೆ ಅಂದ್ರೆ, ಹಾನಿಗೊಳಗಾದಂತಹ ಬೀಜ ಟೊಳ್ಳಾಗಿರುತ್ತೆ. ಆದ್ರಿಂದ ಅವ್ರು ಹಗುರವಾಗಿರುತ್ತೆ. ಅರ್ಥ ಆಯ್ತಾ? ಉತ್ತಮ ಆರೋಗ್ಯಕರ ಬೀಜವನ್ನ ಹಾನಿಗೊಂಡ ಬೀಜಗಳಿಂದ ಪ್ರತ್ಯೇಕಿಸಲು ಇದು ಉತ್ತಮವಾಗಿರುವಂತಹ ವಿಧಾನವಾಗಿದೆ. ಇನ್ನು ಬಿತ್ತನೆ ಮಾಡುವ ಮೊದಲು ಬಿತ್ತನೆಗೆ ಬಳಸುವಂತಹ ಸಲಕರಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ಮಣ್ಣನ್ನ ಹದಗೊಳಿಸ್ಲಿಕ್ಕೆ ಸಲಕರಣೆಗಳು ಟ್ರ್ಯಾಕ್ಟರು, ಎಡೆಕುಂಟೆ ಮತ್ತೆ ಕಲ್ಟಿವೇಟರ್ ಬಗ್ಗೆ ತಿಳ್ಕೊಂಡ್ರಿ. ಈಗ ಬಿತ್ತನೆ ಮಾಡ್ಲಿಕ್ಕೆ ಏನನ್ನ ಬಳಸ್ತೀವಿ? ಬಿತ್ತನೆಗೆ ಬಳಸುವಂತಹ ಸಾಂಪ್ರದಾಯಿಕ ಸಲಕರಣೆಯು ಒಂದು ಆಳಿಕೆಯು ಆಕಾರದಲ್ಲಿ ಇರುತ್ತೆ. ಇದನ್ನ ಕೂರಿಕೆ ಅಂತ ಕರೀತಾರೆ. ಕೂರಿಗೆ ಅಂತ ಕರೀತಾರೆ. ಬೀಜಗಳನ್ನ ಕೂರಿಗೆಯ ಆಳಿಕೆಯಂತಹ ಭಾಗದಲ್ಲಿ ತುಂಬಲಾಗುತ್ತೆ. ಅವು ಚೂಪಾದ ತುದಿಗಳನ್ನು ಹೊಂದಿದ್ದು 2 ಅಥವಾ 3 ಕೊಳವೆಗಳ ಮೂಲಕ ಕೆಳಗೆ ಬರುತ್ತೆ. ಈ ತುದಿಗಳು ಮಣ್ಣಿನ ಒಳಗೆ ಚುಚ್ಚಿ ಬೀಜಗಳನ್ನ ಬಿತ್ತುತ್ತಾ ಹೋಗುತ್ತೆ. ಸೊ ಇನ್ನು ಯಾಂತ್ರಿಕ ಕೂರಿಗೆ, ಈಗಿನ ದಿನಗಳಲ್ಲಿ ಟ್ರ್ಯಾಕ್ಟರ್ ನ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನ ಅಂದ್ರೆ ಸೀಡ್ ಡ್ರಿಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೀಡ್ ಡ್ರಿಲ್ ಅಂತ ಕರಿತೀವಿ. ಈ ಯಾಂತ್ರಿಕ ಕೂರಿಕೆಗಳನ್ನ ನಾವು ಕಾಣ್ತಾ ಹೋಗಬಹುದು. ಇವು ಆಳದಲ್ಲಿ ಮತ್ತು ಅಂತರಗಳಲ್ಲಿ ಒಂದೇ ರೀತಿಯ ಬೀಜಗಳನ್ನ ಬಿತ್ತನೆ ಮಾಡುತ್ತೆ. ಬಿತ್ತನೆಯ ನಂತರ ಬೀಜಗಳು ಮಣ್ಣಿನಿಂದ ಮುಚ್ಚಿರುವುದನ್ನ ಇದು ಖಚಿತಪಡಿಸುತ್ತೆ. ಪಕ್ಷಿಗಳು ಬೀಜಗಳನ್ನ ತಿನ್ನದಂತೆ ಇದು ರಕ್ಷಿಸುತ್ತೆ. ಯಾಂತ್ರಿಕ ಕೂರಿಗೆಯಿಂದ ಮಾಡುವ ಬಿತ್ತನೆಯು ಶ್ರಮ ಮತ್ತು ಸಮಯವನ್ನ ಉಳಿಸುತ್ತೆ. ಸೊ ಹಿಂದೆ ತುಂಬಾ ಕಷ್ಟ ಆಗೋದು ಬೆಳೆನ ಬೆಳಿಲಿಕ್ಕೆ, ಇದು ಬಹಳ ಸುಲಭವಾಗಿ ಈಗ ನಾವು ಮಾಡ್ತಾ ಹೋಗಬಹುದು. ಈಗ ನರ್ಸರಿಗಳನ್ನ ನೋಡಿರ್ತೀರ ನೀವು. ನರ್ಸರಿಗಳು ಅಂದ್ರೆ ಏನು? ಒಂದೇ ರೀತಿಯಾದಂತಹ ಗಿಡಗಳನ್ನ ಬೆಳೆಸುವಂತಹದ್ದು. ಭತ್ತಗಳಂತಹ ಕೆಲವು ಸಸ್ಯಗಳನ್ನ ಬೀಜಗಳನ್ನ ಮೊದಲು ಮಡಿ ಅಂದ್ರೆ ನರ್ಸರಿಗಳಲ್ಲಿ ಬೆಳೆಸ್ತಾರೆ. ಅವು ಸಣ್ಣ ಸಸಿಗಳಾದ ನಂತರ ಅವುಗಳನ್ನ ಜಮೀನುಗಳಲ್ಲಿ ಕೈಗಳಿಂದ ನಾಟಿ ಮಾಡಲಾಗುತ್ತೆ. ಕೆಲವು ಅರಣ್ಯ ಸಸ್ಯಗಳು ಕೂಡ ಈ ರೀತಿ ನರ್ಸರಿಗಳಲ್ಲಿ ಸಿಗುತ್ತೆ. ನಿಮ್ಮ ಮನೆಯ ಹತ್ತಿರ ಎಲ್ಲಾದ್ರೂ ನರ್ಸರಿಗಳಿದ್ರೆ ಖಂಡಿತ ನೀವು ಕೂಡ ಅಲ್ಲಿ ವಿಸಿಟ್ ಮಾಡಬಹುದು. ಅದಕ್ಕೇನೋ ಅವ್ರು ಚಾರ್ಜ್ ಮಾಡೋದಿಲ್ಲ. ಬಟ್ ಅಲ್ಲಿನ ಗಿಡಗಳನ್ನ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ. ಹೋಗಿ ನೋಡಿ ಯಾವ ರೀತಿ ಸಸ್ಯಗಳನ್ನ ಗಿಡಗಳನ್ನ ಅವರು ಬೆಳೀತಾ ಹೋಗ್ತಾರೆ ಅಂತ. ಇನ್ನು 3ನೇ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗಿರೋದು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನ ಸೇರಿಸೋದು. ಸೊ ಇವಾಗ ನಾವು ಮಣ್ಣನ್ನ ಹದಗೊಳಿಸೋದಕ್ಕೆ ಕಲ್ತ್ವಿ, ಬಿತ್ತನೆ ಮಾಡೋದು ಹೇಗೆ ಅಂತ ಕಲ್ತ್ವಿ, ಬಿತ್ತನೆಗೆ ನರ್ಸರಿಗಳು ಹೇಗೆ ಸಹಾಯ ಮಾಡುತ್ತೆ ಅಂತ ಕಲ್ತ್ವಿ. ಮುಖ್ಯವಾಗಿ ಬಿತ್ತನೆ ಮಾಡ್ಲಿಕ್ಕೆ ನಾವು ಬಳಸುವಂತಹ ಉಪಕರಣ ಯಾಂತ್ರಿಕ ಕೂರಿಗೆ, ಇದ್ರ ಬಗ್ಗೆ ಕೂಡ ಕಲ್ತ್ವಿ. ಈಗ ಮುಂದಿನ ಟಾಪಿಕ್ ಹೋಗೋಣ. ಅದೇ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ. ನಿಮ್ಗೆಲ್ಲಾದ್ರೂ ಮೇಡಮ್ ಕ್ಲಾಸ್ ನ ಫಾಸ್ಟ್ ಆಗಿ ಮಾಡಿಸ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲಿ ಸ್ಟಾಪ್ ಮಾಡಿ ಕೇಳಬಹುದು. ಮತ್ತೊಮ್ಮೆ ನಿಧಾನವಾಗಿ ಹೇಳ್ಕೊಡ್ತೀವಿ. ಆಯ್ತಾ? ಇವತ್ತಿನ ಕೃಷಿ ಪದ್ಧತಿಯ 3ನೇ ಟಾಪಿಕ್ ಸಾವಯವ ಗೊಬ್ಬರ ಮತ್ತು ಕೃಷಿ ಗೊಬ್ಬರ. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ಪದಾರ್ಥಗಳು ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು. ಮಣ್ಣು ಖನಿಜಯುಕ್ತ ಅಂದ್ರೆ ಮಿನಿರಲ್ಸ್ ಪೋಷಕಾಂಶಗಳನ್ನ ಬೆಳೆಗೆ ಒದಗಿಸುತ್ತೆ. ಸಸ್ಯಗಳ ಬೆಳವಣಿಗೆಗೆ ಈ ಪೋಷಕಾಂಶಗಳು ಅತ್ಯಗತ್ಯ. ಕೆಲವು ಪ್ರದೇಶಗಳಲ್ಲಿ ರೈತರು ಒಂದೇ ಜಮೀನಿನಲ್ಲಿ ಒಂದಾದ ನಂತರ ಒಂದರಂತೆ ಬೆಳೆಗಳನ್ನ ಬೆಳೀತಾ ಹೋಗ್ತಾರೆ. ಜಮೀನನ್ನ ಉಳುಮೆ ಮಾಡದೆ ಖಾಲಿ ಅಥವಾ ಬೀಳು ಬಿಡುವುದೇ ಇಲ್ಲ. ಪೋಷಕಾಂಶಗಳು ಏನಾಗಬಹುದು ಯೋಚಿಸಿ. ಏನ್ ಮಾಡೋದು? ಹೊಟ್ಟೆಪಾಡು, ದುಡಿಮೆ ಮಾಡ್ಲೇಬೇಕು ಅನ್ನೋ ಕಾರಣಕ್ಕೆ ಈಗ ಸದ್ಯಕ್ಕೆ ನಾನು ಒಂದು ಜಮೀನಿನಲ್ಲಿ ಬೆಳೆದಿರ್ತೀನಿ, ರಾಗಿಯನ್ನ ಬೆಳೆದಿರ್ತೀನಿ ಅಂತ ಇಟ್ಕೊಳ್ಳಿ. ರಾಗಿ ಮಾಡಿ ಬೆಳೆದು ಕೊಯ್ಲೆಲ್ಲ ಆಗಿ ಹೋಗ್ತಾ ಇದ್ದಂಗೆ ನಾನು ಅಲ್ಲಿ ಏನ್ ಬೆಳಿತಾ ಹೋಗ್ತೀನಿ, ಖಾಲಿ ಬಿಟ್ಟಿದ್ದು ಜಮೀನಲ್ಲಿ ಹಾಗೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಯಾವ್ದೋ ತರಕಾರಿ, ಹಣ್ಣು ಇವುಗಳನ್ನ ಹೇರಳವಾಗಿ ಬೆಳಿತಾ ಹೋಗ್ತೀನಿ. ಸೊ ಅದಾದ್ಮೇಲೆ ಸರಿ ರಾಗಿ ಎಲ್ಲ ಆಯ್ತು, ತರಕಾರಿ ಇದೆಲ್ಲ ಬೆಳೆದಿದ್ದಾಯ್ತು, ಮತ್ತೆ ಅದೇ ಜಮೀನಲ್ಲಿ ಭತ್ತ ಬೆಳಿಲಿಕ್ಕೆ ಹೋಗ್ತೀನಿ. ಸೊ ಈ ಜಮೀನಿನ ಪರಿಸ್ಥಿತಿ ಏನಾಗ್ಬೋದು ನೀವು ಒಂದ್ ಸ್ವಲ್ಪ ಯೋಚನೆ ಮಾಡ್ತೀರಾ? ಕಷ್ಟ ಅಲ್ವಾ? ಸೊ ಅವಾಗ ನಿರಂತರವಾಗಿ ಬೆಳೆಯನ್ನ ಬೆಳೆಯೋದ್ರಿಂದ ಮಣ್ಣಿನಲ್ಲಿ ಕೆಲವು ಪೋಷಕಾಂಶಗಳು ಕೊರತೆ ಉಂಟಾಗುತ್ತೆ. ಆದ್ರಿಂದ ಮಣ್ಣಿಗೆ ಪುನಃ ಪೋಷಕಾಂಶಗಳನ್ನ ಸೇರಿಸಲು ರೈತರು ಅವಶ್ಯವಾಗಿ ಜಮೀನಿಗೆ ಗೊಬ್ಬರವನ್ನ ಹಾಕ್ಬೇಕು.
ಈ ಪ್ರಕ್ರಿಯೆಯನ್ನ ಗೊಬ್ಬರ ನೀಡಿಕೆ ಅಂತ ಕರೀತಾರೆ. ಈಗ ನಿಮ್ ಪ್ರಶ್ನೆ ಬರಬಹುದು, ಗೊಬ್ಬರ ನೀಡಿಕೆ ಅಂತ ಹೇಳಿದ್ರೆ ಏನು? ಗೊಬ್ಬರ ನೀಡಿಕೆ ಅಂತ ಹೇಳಿದ್ರೆ ಪುನಃ ಪೋಷಕಾಂಶಗಳನ್ನ ಗೊಬ್ಬರಗಳ ಮೂಲಕ ಮಣ್ಣಿಗೆ ಸೇರಿಸುವಂತಹ ಪ್ರಕ್ರಿಯೆಗೆ ಗೊಬ್ಬರ ನೀಡಿಕೆ ಅಂತ ಹೇಳ್ತಾರೆ. ಅಸಮರ್ಪಕ ಅಥವಾ ಕಡಿಮೆ ಗೊಬ್ಬರ ನೀಡಿಕೆಯು ಸಸ್ಯಗಳ ದುರ್ಬಲ ಬೆಳವಣಿಗೆಗೆ ಕಾರಣವಾಗ್ತಾ ಬರುತ್ತೆ. ಸಸ್ಯಗಳು ನಮ್ ತರಾನೇ, ನಮ್ಗೀಗ ನೋಡಿ, ಶಾಲೆಯಲ್ಲಿ ನಮ್ಗೆ ಬಿಸಿ ಹಾಲನ್ನ ಕೊಡ್ತಾರೆ, ಊಟನ ಕೊಡ್ತಾರೆ, ಪೋಷಕದಾಯಕವಾಗಿರುವಂತ ಆಹಾರಗಳನ್ನ ಕೊಡ್ತಾರೆ, ಪುಷ್ಟಿ ಅಂತ ಕೊಡ್ತಾರೆ. ನೀವು ಅಂಗನವಾಡಿಗೆ ಹೋಗ್ತಾ ಇದ್ರೆ ನೋಡ್ತಿರ್ಬೋದು. ಇವೆಲ್ಲ ಕೊಡ್ತಾರೆ, ಅದು ಫ್ರೀ ಆಫ್ ಕಾಸ್ಟ್. ಮಕ್ಕಳು ಚೆನ್ನಾಗಿ ತಿಂದು ಗಟ್ಟಿಮುಟ್ಟಾಗಿ ಬೆಳೀಲಿ ಅಂತ ಕಾರಣ ಅಲ್ವಾ? ಅದೇ ರೀತಿ ನಮ್ಮ ಭೂಮಿಯು ಕೂಡ ಫಲವತ್ತತೆಯಿಂದ ಇರಬೇಕು, ಒಳ್ಳೆಯ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು? ಅದಕ್ಕೆ ಸಕಾಲ ಸಮಯದಲ್ಲಿ ಗೊಬ್ಬರವನ್ನ ನಾವು ನೀಡ್ತಾ ಹೋಗ್ಬೇಕು. ಇನ್ನು ಗೊಬ್ಬರ ಒಂದು ಸಾವಯವ ಪದಾರ್ಥವಾಗಿದ್ದು ಸಸ್ಯ ಅಥವಾ ಪ್ರಾಣಿ ತ್ಯಾಜ್ಯಗಳ ವಿಘಟನೆಯಿಂದ ಪಡೆಯಲಾಗುತ್ತೆ. ರೈತರು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನ ಬಯಲು ಪ್ರದೇಶದ ಗುಂಡಿಗಳಲ್ಲಿ ರಾಶಿ ಹಾಕಿ ವಿಘಟನೆ ಹೊಂದಲು ಬಿಡುತ್ತಾರೆ. ಕೆಲವು ಸೂಕ್ಷ್ಮ ಜೀವಿಗಳಿಂದ ವಿಘಟನೆ ಕ್ರಿಯೆ ನಡೆಯುತ್ತೆ. ಈ ವಿಘಟನೆ ಹೊಂದಿದ ಪದಾರ್ಥಗಳು ಸಾವಯವ ಗೊಬ್ಬರವಾಗಿ ಬಳಸಲಾಗುತ್ತೆ. ಎರೆಹುಳು ಗೊಬ್ಬರದ ಬಗ್ಗೆ ನೀವೀಗ್ಲೇ 6ನೇ ತರಗತಿಯಲ್ಲಿ ತಿಳ್ಕೊಂಡ್ ಬಂದಿದ್ದೀರಾ. ಸೊ ಇವಾಗ ನಮ್ಮ ಮನೆಗಳಲ್ಲೂ ಕೂಡ ಗೋಬರ್ ಗ್ಯಾಸ್ ಅಂತ ಮಾಡ್ತಾರೆ. ನೆನ್ಪಿದ್ಯಾ ಗೋಬರ್ ಗ್ಯಾಸ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು? ಇವು ಅಷ್ಟೇ, ಮನೆಯ ವೇಸ್ಟ್ ಏನೇನಿರುತ್ತೆ ಅಥವಾ ಎಕ್ಸ್ಕ್ರೀಷನ್ ಮಾಡಿರುವಂತಹ ಗಲೀಜುಗಳು ಏನಿರುತ್ತೆ ಅದ್ರಿಂದ ಮಾಡುವಂಥದ್ದು ಅಲ್ವಾ? ಹೌದೋ ಇಲ್ವೋ? ಅದೇ ರೀತಿ ವಿಘಟನೆ ಅಂತ ಹೇಳಿದ್ರೆ, ಅವಾಗ್ಲಿಂದ ಈ ಪದ ಬಗ್ಗೆ ನಾವು ಯೋಚನೆ ಕೇಳ್ತಾನೆ ಇದೀವಲ್ಲ, ವಿಘಟನೆ ಅಂತ ಹೇಳಿದ್ರೆ, ವಿಘಟನೆ ಅಂತ ಹೇಳಿದ್ರೆ ವಿಸರ್ಜನೆ, ಎಕ್ಸ್ಕ್ರೀಷನ್ ಅಂತ ಅರ್ಥ. ವಿಸರ್ಜನೆ, ವಿಭಜನೆ, ಒಡೆಯೋದು, ವಿಯೋಜನೆ ಇತ್ಯಾದಿ ವ್ಯಾಖ್ಯಾನಗಳನ್ನ ಕೊಡಬಹುದು. ಆದ್ರೆ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇರೋದು ವೇಸ್ಟ್ ಇಂದ, ಕಸದಿಂದ ರಸ ಅಂತಾರಲ್ಲ, ಆ ವಿಘಟನೆಯ ಬಗ್ಗೆ. ಇನ್ನು ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಕೊನೆಯದಾಗಿ ನಿನ್ ಕ್ಲಾಸ್ ಮುಗಿತಾ ಬಂತು, ಈ ಚಟುವಟಿಕೆ ಒಂದನ್ನ ನೋಡೋಣ. ಹೆಸರು ಹೆಸರು ಅಲ್ಲ ಹೆಸರು ಕಾಳು ಅಥವಾ ಕಡಲೆ ಬೀಜಗಳನ್ನ ತೆಗೆದುಕೊಳ್ಳಿ ಮತ್ತು ಅವು ಮೊಳಕೆ ಒಡೆಯುವಂತೆ ಮಾಡಿ. ಇವುಗಳಲ್ಲಿ ಸಮಗಾತ್ರದ 3 ಮೊಳಕೆಯನ್ನ ಆರಿಸಿಕೊಳ್ಳಿ. ಈಗ ಒಂದೇ ರೀತಿಯಾಗಿರುವಂತಹ 3 ಖಾಲಿ ಗಾಜಿನ ಲೋಟಗಳನ್ನ ತೆಗೆದುಕೊಂಡು ಅವುಗಳನ್ನ ಎ, ಬಿ ಮತ್ತು ಸಿ ಗಳೆಂದು ಗುರುತಿಸಿ. ಎ ಲೋಟಕ್ಕೆ ಸ್ವಲ್ಪ ಸಗಣಿ ಗೊಬ್ಬರ ಮಿಶ್ರಿತ ಮಣ್ಣನ್ನ ಹಾಕಿ. ಅರ್ಥಾಯ್ತಾ? ಬಿ ಲೋಟಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಯೂರಿಯಾ ಮಿಶ್ರಿತ ಮಣ್ಣನ್ನ ಹಾಕಿ. ಏನನ್ನು ಸೇರಿಸಿದ ಮಣ್ಣನ್ನು ಅಷ್ಟೇ ಪ್ರಮಾಣದಲ್ಲಿ ಸಿ ಲೋಟಕ್ಕೆ ಹಾಕಿ. ಈಗ ಒಂದೇ ಪ್ರಮಾಣದ ನೀರನ್ನ 3 ಲೋಟಕ್ಕೆ ಹಾಕಿ ಮೊಳಕೆಗಳನ್ನ ನೆಡಿ. ಅವುಗಳನ್ನು ಒಂದು ಸುರಕ್ಷಿತವಾದಂತಹ ಸ್ಥಳದಲ್ಲಿ ಇರಿಸಿ. ದಿನವೂ ನೀರನ್ನ ಕೊಡಿ. 7 ರಿಂದ 10 ದಿನಗಳ ನಂತರ ಅವುಗಳ ಬೆಳವಣಿಗೆಯನ್ನ ಗಮನಿಸಿ. ಅರ್ಥ ಆಯ್ತಾ? ಈ ಒಂದು ಕೆಲಸವನ್ನ ಮಾಡ್ತೀರಾ? 7, 8, 10 ಡೇಸ್ ಆದ್ಮೇಲೆ ಕೇಳೋಣ ಇದ್ರ ಬಗ್ಗೆ. ಸೊ 3 ಲೋಟವನ್ನ ತೆಗೆದುಕೊಂಡು, ಗಾಜಿನ ಲೋಟವನ್ನ ತೆಗೆದುಕೊಂಡು ಈ ಹೆಸರು ಅಥವಾ ಕಡಲೆ ಕಾಳುಗಳು ಏನ್ ಮೊಳಕೆನ ಹಾಕಿರ್ತೀವಲ್ಲ ಅದನ್ನ ಹಾಕಿ, ಅದಕ್ಕೆ ಒಂದಕ್ಕೆ ಸಗಣಿಯ ಗೊಬ್ಬರ, ಇನ್ನೊಂದಕ್ಕೆ ಯೂರಿಯಾ ಇದರ ಗೊಬ್ಬರ, ಮತ್ತೊಂದಕ್ಕೆ ಏನಿಲ್ಲ ಖಾಲಿ, ಈ ರೀತಿ ಮಾಡಿಡಿ. ಸೊ ಏನಾಗುತ್ತೆ ಅಂತ ತಿಳ್ಕೊಂತಾ ಹೋಗೋಣ. ಎಲ್ಲಾ ಲೋಟಗಳಲ್ಲಿ ಎಲ್ಲಾ ಸಸ್ಯಗಳು ಏಕ ರೀತಿ ಬೆಳೆದಿದೆಯೇ ಗಮನಿಸಿ. ಖಂಡಿತ ಬೆಳೆದಿರಲ್ಲ. ಯಾವ ಲೋಟದಲ್ಲಿ ಸಸ್ಯಗಳ ಬೆಳವಣಿಗೆ ಉತ್ತಮವಾಗಿದೆ ಅನ್ನೋದನ್ನ ನೀವು ಕೂಡ ಗಮನಿಸಿ. ರಸಗೊಬ್ಬರಗಳು ರಾಸಾಯನಿಕ ಪದಾರ್ಥಗಳಾಗಿದ್ದು ಒಂದು ನಿರ್ದಿಷ್ಟ ಪೋಷಕಾಂಶವನ್ನ ಇದು ಹೆಚ್ಚಾಗಿ ಹೊಂದಿರುತ್ತೆ. ಇವು ಸಾವಯವ ಗೊಬ್ಬರಗಳಿಗಿಂತ ಹೇಗೆ ಭಿನ್ನವಾಗಿದೆ? ರಸಗೊಬ್ಬರಗಳನ್ನ ಕಾರ್ಖಾನೆಯಲ್ಲಿ ಉತ್ಪಾದಿಸಲಾಗುತ್ತೆ ಅಂತ ನಾವು ತಿಳಿದಿದ್ದೀರಾ. ರಸಗೊಬ್ಬರಗಳಿಗೆ ಕೆಲವು ಉದಾಹರಣೆ ಅಂದ್ರೆ ಯೂರಿಯಾ, ನಾ ಆಗ್ಲೇ ಹೇಳ್ದಂಗೆ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಷಿಯಂ, NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಇವೆಲ್ಲ ನಮ್ಗೆ ಈ ರಾಸಾಯನಿಕ ಅಂಗಡಿಗಳಲ್ಲಿ ಸಿಗ್ತಾ ಹೋಗುತ್ತೆ. ಹೇಗೆ ಈ ರಸಗೊಬ್ಬರಕ್ಕೂ ಯಾವ ಗೊಬ್ಬರಕ್ಕೂ ಇವೆರಡಕ್ಕೂ ಇರುವಂತಹ ವ್ಯತ್ಯಾಸ ಏನು, ಮತ್ತೆ ಈ ರಸಗೊಬ್ಬರನ ಹೇಗೆ ಸಿಂಪಡಿಸಬಹುದು, ಇವೆಲ್ಲದರ ಬಗ್ಗೆ ನಾವು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂತ ಹೋಗೋಣ. ಇವತ್ತು ಕೃಷಿ ಪದ್ಧತಿಯ 3 ವಿಭಾಗ: ಮಣ್ಣನ್ನ ಹದಗೊಳಿಸುವಿಕೆ,
ಎರಡನೇದು ಯಾವ್ದು ಹೇಳಿ ಬಿತ್ತನೆ, ಮೂರನೇದು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಬಗ್ಗೆ ತಿಳ್ಕೊಂತಾ ಇದ್ರಿ. ಇದರಲ್ಲಿ ರಸಗೊಬ್ಬರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂತಾ ಹೋಗೋಣ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲಾರ್ಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳಿ ತಿಳ್ಕೊಳ್ಬಹುದು ಚಾಟ್ಗಳ ಮೂಲಕ. ಸೊ ಇಷ್ಟೊತ್ತು ನಿಮ್ಮ ಒಟ್ಟಿಗೆ ಇದ್ದಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ ಮಕ್ಕಳೇ.